ಪ್ರಶಂಸೆ ಮಾಡುತ್ತೇವೆ ನಿಮ್ಮ ಬುದ್ಧಿವಂತಿಕೆಯನ್ನು ದೇವಿ. ಆದರೆ ಬಹುಶಃ ನೀವು ಭ್ರಮೆಯಲ್ಲಿದ್ದೀರಿ ಎನಿಸುತ್ತದೆ. ನಮ್ಮ ರಾಜ್ಯದಲ್ಲಿ ಬಹಳ ವಿದ್ವಾಂಸರಿದ್ದಾರೆ, ನಿಮಗಿಂತ ಹೆಚ್ಚು ಬುದ್ಧಿವಂತರಾಗಿರುವರು, ನಿಮ್ಮನ್ನು ಸೋಲಿಸುವಂತಹವರು. ನನಗೆ ಪೂರ್ತಿ ನಂಬಿಕೆ ಇದೆ ಮಹಾರಾಜ. ಇಲ್ಲಿ ಆ ತರ ವ್ಯಕ್ತಿ ಯಾರೂ ಇಲ್ಲ. ನಿಮಗನ್ನಿಸ್ತಾ ಇದ್ಯಾ ಈ ನಿಮ್ಮ ರಾಜ್ಯ ಸಭೆಯಲ್ಲಿ ಅಂತ ವ್ಯಕ್ತಿ ಇದಾನ ನನ್ನನ್ನ ಬುದ್ಧಿವಂತಿಕೆಯಲ್ಲಿ ಸೋಲ್ಸೋದಕ್ಕೆ? ಇದ್ದರೆ ನಾನು ಸವಾಲಿಗೆ ತಯಾರಾಗಿದ್ದೀನಿ. ನಾನಿಲ್ಲಿರೋ ಎಲ್ಲರಿಗೂ ಶಾಸ್ತ್ರಾರ್ಥಕ್ಕೆ ಸವಾಲ್ ಮಾಡ್ತಿದ್ದೀನಿ. ಯಾರಾದ್ರೂ ಮುಂದೆ ಬಂದು ನನ್ನನ್ನ ಸೋಲ್ಸಿ ನಿಮ್ಮ ಮಾತನ್ನ ರುಜು ಮಾಡಿ. ಇದು ಜ್ಞಾನದ ಯುದ್ಧ ಆಗುತ್ತೆ. ಒಳ್ಳೆಯದು. ಇದೇ ಮಾತು ಅಂತಂದರೆ ಕ್ಷಮಿಸಿ ನಮ್ನ. ನನ್ನ ಮಾತಿನ ಅರ್ಥ ಏನಂದ್ರೆ, ಆನಂದ ನಮಗ್ ಸಿಗುತ್ತೆ ಯಾವಾಗ ಅಂದ್ರೆ ಇಬ್ರು ಸಮಾನ ಜ್ಞಾನಿಯ ಜೊತೆ ಪ್ರತಿಸ್ಪರ್ಧೆಯಾದಾಗ. ಗುರುಗಳೇ, ಈ ದೇವಿ ಏನಾದ್ರೂ ನಿಮ್ಮನ್ನ ಸೋಲಿಸ್ಬಿಟ್ರೆ ನಿಮ್ಮ ಪ್ರತಿಷ್ಠೆ ಇದೆಯಲ್ಲ ಅದು ಸಮಾಪ್ತಿ ಆಗ್ಬಿಡುತ್ತೆ. ಗುರುಗಳೇ, ಆದ್ರೆ ಮಹಾರಾಜರೇ, ನನಗಿದೆಲ್ಲ ಬಹಳ ಸಾಮಾನ್ಯವಾದ ವಿಷಯಗಳು. ನನ್ನನ್ನ ಇದರಿಂದ ದೂರಾನೇ ಇಟ್ಟಿರಿ ಮಹಾರಾಜರೇ. ಉಚಿತವು. ಸರಿ, ಹಾಗಿದ್ದರೆ ನಾವು ಪಂಡಿತ ರಾಮಕೃಷ್ಣರನ್ನು ನೇಮಿಸುತ್ತೇವೆ ನಿಮ್ಮೊಂದಿಗೆ ಪ್ರತಿಸ್ಪರ್ಧಿಸಲು. ಅವರು ನಿಮ್ಮನ್ನು ಈ ಜ್ಞಾನದ ಯುದ್ಧದಲ್ಲಿ ಸೋಲಿಸುತ್ತಾರೆ. ನಾನು ಸ್ವೀಕರಿಸ್ತೀನಿ ಮಹಾರಾಜ. ಸರಿ, ಹಾಗಿದ್ದರೆ ನಾಳೆ ರಾತ್ರಿ ದರ್ಬಾರಿನಲ್ಲಿ ಪಂಡಿತ ರಾಮಕೃಷ್ಣ ಹಾಗೂ ಮೋಹಿನಿ ದೇವಿಯ ನಡುವೆ ಪ್ರತಿಸ್ಪರ್ಧೆ ಆಗುತ್ತದೆ. ಅಲ್ಲಿ ಪಂಡಿತ ರಾಮಕೃಷ್ಣ ನಿಮ್ಮನ್ನು ಸೋಲಿಸುತ್ತಾರೆ. ಆದ್ರೆ ಮಹಾರಾಜರೇ, ಒಂದು ವೇಳೆ ನಾನು ರಾಮಕೃಷ್ಣನನ್ನ ಪರಾಜಿತ ಮಾಡಿದರೆ ಆಗ ನೋಡು, ನೀನು ಮತ್ತೆ ಸಿಕ್ಕಾಕೊಂಡೆ ರಾಮ. ಬೇಗ ಏನಾದ್ರೂ ಹೇಳು. ಮಹಾಪ್ರಭು, ನಾನು ಪಂಡಿತ ರಾಮಕೃಷ್ಣರ ಪರವಾಗಿ ನಾವು ನಿಮ್ಮ ಸವಾಲನ್ನು ಸ್ವೀಕರಿಸುತ್ತೇವೆ ದೇವಿ. ಪರಾಜಿತರಾದವರಿಗೆ ಪರಿಹಾರ ಏನು ಮಹಾರಾಜ? ನೀವೇ ಹೇಳಿ. ಒಂದು ವೇಳೆ ನಾನು ಪಂಡಿತ ರಾಮಕೃಷ್ಣರನ್ನ ಶಾಸ್ತ್ರಾರ್ಥದಲ್ಲಿ ಪರಾಜಿತ ಮಾಡಿದರೆ ಅವರು 41 ದಿನಗಳವರೆಗೂ ಅವರು ನನ್ನ ದಾಸನಾಗಿ ಸೇವೆ ಮಾಡಬೇಕು. ಒಂದು ವೇಳೆ ಪಂಡಿತ ರಾಮಕೃಷ್ಣನು ನಿಮ್ಮನ್ನು ಸೋಲಿಸಿದಾಗ ಆಗ? ಒಂದು ವೇಳೆ ಆ ತರ ಆದ್ರೆ ಹಾಗೆ ನಡೀಲಿ. ಪಂಡಿತ ರಾಮಕೃಷ್ಣ ಹೇಳಿದ ಹಾಗೆ. ಅಯ್ಯೋ, ಎಂತ ಕೆಲಸ ಆಗೋಯ್ತು. ಎಂತ ಒಳ್ಳೆ ಅವಕಾಶ ಕಳ್ಕೊಂಬಿಟ್ಟಲ್ಲ ನಾನು. ಮತ್ತೆ ಈ ಅವಕಾಶ ಪಂಡಿತ ರಾಮಕೃಷ್ಣನಿಗೆ ಸಿಕ್ತು. ಗುರುಗಳೇ, ನಮಗೆ ಪಂಡಿತ ರಾಮಕೃಷ್ಣನ ಮೇಲೆ ಪೂರ್ತಿ ವಿಶ್ವಾಸವಿದೆ. ಯಾಕೆ? ಅದೇ ಪಂಡಿತ ರಾಮಕೃಷ್ಣ ಮೋಹಿನಿಯನ್ನ ಪರಾಜಿತಗೊಳಿಸ್ತಾನೆ ಅಂತ. ಸರಿ, ಹಾಗಿದ್ದರೆ ಈ ಶಾಸ್ತ್ರ ಯುದ್ಧವು ನಡೆಯುತ್ತದೆ. ಮಹಾರಾಜರೇ, ಆದ್ರೆ ಈ ಶಾಸ್ತ್ರ ಯುದ್ಧ ಹೇಗೆ ಸಂಪನ್ನ ಆಗುತ್ತೆ? ಗುರುಗಳೇ, ಹಾ ಮಹಾರಾಜ್ರೆ, ನೀವು ಈ ರಾಜ ದರ್ಬಾರಿನ ರಾಜ ಪುರೋಹಿತರು. ಹಾಗಾಗಿ ನೀವೇ ಈ ಶಾಸ್ತ್ರ ಯುದ್ಧದ ನಿಯಮ ರೂಪಿಸುತ್ತೀರಿ. ಈ ಜವಾಬ್ದಾರಿ ನಿಮ್ಮದಾಗುತ್ತದೆ. ಸ್ವೀಕಾರ ಮಹಾರಾಜ್ರೆ. ನಿಮ್ಮ ಆದೇಶದ ಪಾಲನೆಯಾಗುತ್ತೆ. ಹಾಗಿದ್ದರೆ ಆಚಾರ್ಯ ತಾತಾಚಾರ್ಯರು ಈ ಶಾಸ್ತ್ರ ಯುದ್ಧದ ನಿಯಮ ರಚಿಸುತ್ತಾರೆ ಹಾಗೂ ನಾಳೆ ಪ್ರಾತಃ ಕಾಲದಲ್ಲಿ ಈ ಶಾಸ್ತ್ರ ಯುದ್ಧ ಇಲ್ಲೇ ಈ ರಾಜ ದರ್ಬಾರಿನಲ್ಲೇ ನಡೆಯುತ್ತದೆ.
ಚಿಂತೆ ಮಾಡ್ಬೇಡ ರಾಮ, ಸ್ವಲ್ಪ ತಯಾರಿ ಮಾಡ್ಕೋ ಸಾಕು. ನೀನು ಈ ಶಾಸ್ತ್ರಾರ್ಥದಲ್ಲಿ ಖಂಡಿತವಾಗಿ ವಿಜಯಶಾಲಿ ಆಗ್ತೀಯ. ಮಹಾಪ್ರಭು, ನೀವು ನನಗೆ ಅನುಮತಿ ಕೊಟ್ರೆ ನಾನಿಲ್ಲಿಂದ ಹೊರಡಬಹುದಾ? ನಾಳೆ ನಡೆಯೋ ಪೈಪೋಟಿಗೆ ಸಿದ್ಧನಾಗ್ಬೇಕು. ಅವಶ್ಯ ಪಂಡಿತರೆ, ಹೊರಡಿರಿ. ಸರಿ, ಪ್ರಣಾಮಗಳು. ಪ್ರಣಾಮ ದೇವಿ. ಪ್ರಣಾಮಗಳು ಮಹಾರಾಜ. ಗುರುಗಳೇ, ಎಲ್ಲವೂ ಮಾಯಾ, ಜಗತ್ತೇ ಮಾಯಾ ಮಹಾರಾಜರೇ. ಸಭೆಯನ್ನು ಮುಂದುವರೆಸಿ. ಅಯ್ಯೋ, ಇವರು ಸಮಸ್ತ ರಾಜ್ಯದ ಮಹಾನ್ ಪ್ರಚಂಡ ಪಂಡಿತರು. ಆದ್ರೆ ಇವರೆಲ್ಲ ಇಲ್ಲೇ ಯಾಕೆ ಬಂದಿದ್ದಾರೆ? ಪ್ರಣಾಮಗಳು ಮಹಾನ್ ಪಂಡಿತ ಶ್ರೀಧರ್. ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ನಿಮ್ಮಂತಹ ಪ್ರಚಂಡ ಪಂಡಿತರನ್ನ ನಾನು ನೋಡ್ತಾ ಇರೋದು ನನ್ನ ಸೌಭಾಗ್ಯ. ಆದ್ರೆ ಕ್ಷಮಿಸಿ, ನಾನು ನಿಮ್ಮ ಹತ್ರ ಕೇಳ್ಬೋದಾ, ನಿಮ್ಮಂತಹ ಮಹಾನ್ ಪಂಡಿತರಿಗೆ ಇಂಥ ಸ್ಥಿತಿ ಯಾಕೆ ಬಂತು ಅಂತ? ಮತ್ತೆ ಯಾರು ಮಾಡಿದ್ರು? ನಾನೇ. ಪಂಡಿತ ರಾಮಕೃಷ್ಣ, ಈ ಎಲ್ಲ ಪಂಡಿತರು ನನ್ನ ಸೇವಕರು. ಆದ್ರೆ ದೇವಿ, ಇವರೆಲ್ಲ ಪ್ರಚಂಡ ಪಂಡಿತರು, ಗೌರವ ಮತ್ತೆ ಸನ್ಮಾನಕ್ಕೆ ಅರ್ಹರಾದವರು. ಈ ಎಲ್ಲ ಪಂಡಿತರು ನನ್ನ ಪಲ್ಲಕ್ಕಿನ ಹೊರ್ತಾರೆ. ಯಾಕೆ ಅಂದ್ರೆ ನಾನು ಇವರನ್ನ ಶಾಸ್ತ್ರಾರ್ಥದಲ್ಲಿ ಸೋಲ್ಸಿದ್ದೀನಿ. ರಾಮ, ಇವರೆಲ್ಲರೂ ಈ ರಾಜ್ಯದ ಮಹಾಜ್ಞಾನಿಗಳು. ಇವ್ರಿಗೆ ಇಂಥ ಅವಸ್ಥೆ ಮಾಡಿದಾಳ ಈ ಮೋಹಿನಿ? ಎಷ್ಟು ಅಹಂಕಾರ ಇವಳಿಗೆ! ಎಷ್ಟು ಕ್ರೂರವಾಗಿ ವರ್ತನೆ ಮಾಡ್ತಾಳೆ ಪಂಡಿತರ ಜೊತೆಗೆ. ಪಂಡಿತ ರಾಮಕೃಷ್ಣ, ನೀವ್ ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ನಾನ್ ತಿಳ್ಕೊಬೋದಾ? ಸರಿ ಬಿಡಿ, ನಾನೇ ಹೇಳ್ತೀನಿ. ನೀವು ಈ 8 ಪ್ರಖ್ಯಾತ ಪಂಡಿತರನ್ನ ನೋಡಿ ಆಶ್ಚರ್ಯ ಏನು ಪಟ್ಟಿಲ್ಲ ತಾನೆ? ಬನ್ನಿ ನನ್ ಜೊತೆ. ನಮ್ಮ ಸೇವಕರು ಬರೀ ಇವ್ರು ಮಾತ್ರ ಅಲ್ಲ, ನನ್ನ ಪಲ್ಲಕ್ಕಿನ ಹೊತ್ತವರು ಇನ್ನೂ ತುಂಬಾ ಜನ ಇದ್ದಾರೆ. ಅಲ್ಲಿ ನೋಡಿ ಒಂದ್ಸಲ. ಈ ಎಲ್ಲ ಪಂಡಿತರು ನನ್ನ ಬುದ್ಧಿವಂತಿಕೆಗೆ ಸಾಕ್ಷಿಗಳು. ಇವರೆಲ್ಲರನ್ನೂ ನಾನು ಜ್ಞಾನದ ಸ್ಪರ್ಧೆಯಲ್ಲಿ ಸೋಲ್ಸಿದ್ದೀನಿ. ಪಂಡಿತ ರಾಮಕೃಷ್ಣ, ನೀವು ಚಿಂತೆ ಮಾಡಬೇಡಿ. ನಿಮಗೆ ನನ್ನ ಪಲ್ಲಕ್ಕಿನ ಹೊರೋ ಅವಕಾಶ ಕೊಡ್ತೀನಿ. ರಾಮ, ನೀನಂತೂ ಈ ಸ್ಪರ್ಧೆಯಲ್ಲಿ ನಿಜವಾಗ್ಲೂ ವಿಜಯಶಾಲಿ ಆಗ್ಬೇಕು. ಇಲ್ಲ ಅಂದ್ರೆ 41 ದಿನ ಪಲ್ಲಕ್ಕಿ ಎತ್ತಬೇಕಾಗತ್ತೆ. ಹಾ ಬಂದು, ನಾನು ಈ ಸ್ಪರ್ಧೆಯನ್ನ ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು. ಬೇರೆ ಯಾವ ಸ್ಪರ್ಧೆಗಂತೂ ಈ ಸ್ಪರ್ಧೆ ನನಗೆ ಗೆಲ್ಲೋದು ಮುಖ್ಯವಾಗಿದೆ. ಮತ್ತೆ ಈ ಸ್ಪರ್ಧೆನ ನಾನು ಈ ಪಂಡಿತ ಮತ್ತೆ ಜ್ಞಾನಿಗಳಿಗೋಸ್ಕರ ಗೆಲ್ತೀನಿ. ಯಾಕೆ ಅಂದ್ರೆ ಈ ಸ್ತ್ರೀ ಇವರಿಗೆಲ್ಲ ಅವಮಾನ ಮಾಡಿದಾಳೆ. ನೃತ್ಯ ಪ್ರಾರಂಭವಾಗಲೇ. ಸರ್ವನಾಶ ನಿಂದು. ಏನಾಯ್ತು ಗುರುಗಳೇ? ಏನಾಯ್ತು ಪ್ರಭು? ಸ್ವಲ್ಪ ಹೊತ್ತಿಗೆ ಮುಂಚೆ ನೀವು ನಿದ್ರಾವಸ್ಥೆಲೆ ನಗ್ತಾ ಇದ್ರಿ, ಈಗ ಯಾಕೆ ಕಿರ್ಚ್ತಾ ಇದ್ದೀರಾ? ಅಯ್ಯೋ, ಮೋಹಿನಿ ಅಂತ ಸುಂದರಿಯ ಕೈಯಿಂದ ಹಣ್ಣು ತಿನ್ನೋದು ಒಂದು ರೀತಿಯ ಬೇರೆ ಆನಂದ. ಆದ್ರೆ ಎಲ್ಲ ಸಂತೋಷವನ್ನ ಭಂಗ ಮಾಡಿಬಿಟ್ಟ ಈ ಕಬೀರ್ ರಾಮಕೃಷ್ಣ.
ಕನಸಿನಲ್ಲೂ ನನ್ನನ್ನ ಹಿಂಬಾಲಿಸೋದನ್ನ ಬಿಡ್ತಾ ಇಲ್ಲ ಇವನು. ಸ್ವಾಮಿ ಏನಾಯ್ತು? ನೀವ್ ಯಾಕೆ ಮೌನವಾಗಿದ್ದೀರಾ? ಯಾವ್ದಾದ್ರು ಕೆಟ್ಟ ಕನ್ಸ್ ಕಂಡ್ರಾ? ನಾನು ಕನಸಿನಲ್ಲಿ ಅತ್ಯಂತ ಸುಂದರ ಸ್ತ್ರೀನ ಅತಿ ಸುಂದರವಾದ ಕಂಚೀವರಂ ಸೀರೆನ ನಿನಗೋಸ್ಕರ ತಂದಿದ್ದೆ. ಮತ್ತೆ ಅದನ್ನ ತಗೊಳ್ಬೇಕು ನೋಡಿದಾಗ ಆ ಸೀರೆನ ಬೇರೆಯವ್ರು ಧರಿಸಿದ್ರು. ಅದಕ್ಕೆ ನಾನು ಕೂಗ್ಬಿಟ್ಟೆ. ಯಾರದು? ಕನ್ಸಲ್ಲಿ ನನ್ನ ಅಧಿಕಾರನ ಕಿತ್ಕೊಂಡಿದ್ ಯಾರದು? ಧನಿ ಧಣಿನೇ ಆ ಸೀರೆನ ಉಟ್ಕೊಂಡು ನಿಂತಿದ್ದ ಅಲ್ಲಿ. ಧನಿನಾ? ಆದ್ರೆ ನೀನೊಂದ್ ಚೂರೂನು ಚಿಂತೆ ಮಾಡಬೇಡ ಪ್ರಿಯೆ, ಅದು ಕನಸಷ್ಟೇ. ಯಥಾರ್ಥದಲ್ಲಿ ನಾವು ಎಂದಿಗೂ ಇಂಥ ಅಧರ್ಮಿಗಳ ಕೈಗೆ ನಿನ್ನ ಸೀರೆಯನ್ನ ಸಿಗೋದಕ್ಕೆ ಬಿಡೋದಿಲ್ಲ. ನಿಮ್ ಕನ್ಸಲ್ಲಿ ನಾನ್ ಬಂದಿರೋದೇ ನನ್ ಸೌಭಾಗ್ಯ ಸ್ವಾಮಿ, ನನ್ ಸೌಭಾಗ್ಯ. ನಿಮ್ಮ ಕೃಪೆ ನನ್ ಮೇಲೆ ಬಹಳನೇ ಇದೆ. ನಾನು ಭಗವಂತಂಗೆ ನೈವೇದ್ಯ ಅರ್ಪಿಸ್ ಬರ್ತೀನಿ. ಹೋಗ್ಬಾ. ಯಾಕೆ ಪ್ರಭು, ಸ್ವಪ್ನದಲ್ಲಿ ಸೀರೆ ಇತ್ತ? ಅಥವಾ ಸೀರೆ ಜೊತೆ ವಿಶ್ವ ಸುಂದರಿ ಸ್ತ್ರೀ ಇದ್ಲಾ? ಬಾ ಇಲ್ಲಿ. ಬಂದೆ ಗುರುಗಳೇ. ನನ್ನೆಲ್ಲ ಸಂತೋಷನೂ ಭಂಗ ಮಾಡ್ಬಿಟ್ಟ ಈ ರಾಮಕೃಷ್ಣ. ನಾಳೆ ಒಂದ್ ವೇಳೆ ಆ ಶಾಸ್ತ್ರಾರ್ಥವನ್ನ ಗೆದ್ದುಬಿಟ್ರೆ ಅವನ ಕೀರ್ತಿ ಇನ್ನೂ ಬೆಳೆಯುತ್ತೆ. ಮಹಾರಾಜ ದರ್ಬಾರ್ನಲ್ಲಿ ನಾಯಕನಾಗೋಗ್ತಾನೆ. ಅದಾದ ನಂತರ ಮೋಹಿನಿ, ಆ ಧರ್ಮಿ ಮೋಹಿನಿ ಕೈಯಿಂದ ಏನೇನ್ ಮಾಡಿಸ್ಕೋತಾನೋ ಏನೋ. ಗುರುಗಳೇ, ನೀವು ಮೋಹಿನಿನ ಕಡಿಮೆ ಅಂತ ತಿಳ್ಕೊಬೇಡಿ. ಮೋಹಿನಿ ನಿಮಗೆ ಗೊತ್ತಿಲ್ಲ ಎಷ್ಟು ಜನ ಪ್ರಖ್ಯಾತ ಪಂಡಿತರನ್ನ ಸೋಲಿಸಿ ತನ್ನ ಸೇವಕರನ್ನಾಗಿ ಮಾಡ್ಕೊಂಡಿದ್ದಾಳೆ ಅಂತ. ಒಳ್ಳೇದಾಯ್ತು ಗುರುಗಳೇ, ನಿಮ್ಮ ಪ್ರತಿಸ್ಪರ್ಧೆ ಆ ಮೋಹಿನಿ ದೇವಿ ಜೊತೆ ಆಗ್ಲಿಲ್ಲ. ಇಲ್ದೆ ಹೋಗಿದ್ರೆ ಅವಳು ನಿಮ್ಮನ್ನ ನಿಶ್ಚಿತವಾಗಿ ಪರಾಜಿತಗೊಳಿಸ್ತಿದ್ಲು. ಮತ್ತೆ ನೀವ್ ಎತ್ತಬೇಕಾಗಿತ್ತು ಅವಳ ಭಾರಿಯಾದ ಪಲ್ಲಕ್ಕಿಯನ್ನ. ಯೋಚನೆ ಮಾಡಿ ಗುರುಗಳೇ, ನಿಮ್ಮಿಂದ ನೀರಿನ ಪಾತ್ರೆಯನ್ನು ಎತ್ತೋಕ್ಕಾಗೋದಿಲ್ಲ. ಗುರುಗಳೇ, ನೀವು ವಿಜಯನಗರ ಬಿಟ್ಟು ಹೋಗ್ಬೇಕಾಗಿರ್ತಿತ್ತು. ಮತ್ತೆ ನೀವು ಎಲ್ಲೋ ಬೇರೆ ಕಡೆ ಉಳ್ಕೊಳ್ಳೋದಿಕ್ ಜಾಗ ಮಾಡ್ಕೋಬೇಕಾಗಿರ್ತಿತ್ತು. ಇಲ್ಲಿ ಬಾ ಇಲ್ಲಿ. ಬಂದೆ ಗುರುಗಳೇ. ಮಹಾರಾಣಿ ಚಿನ್ನಾದೇವಿ, ಮಹಾರಾಣಿ ತಿರುಮಲಾಂಬ, ಇದು ಯಾವ ರೀತಿಯ ಪರಿವರ್ತನೆ? ನಮ್ಮಂಥ ರೂಪವತಿ ವಿದುಷಿ ಪತ್ನಿ ಆದ್ರೂ ಕೂಡ ನಿಮ್ಗೆ ಪ್ರೀತಿ ಅರ್ಥ ಏನು ಅಂತ ಗೊತ್ತಿಲ್ವಾ? ಆ ರೂಪವತಿ ಮೋಹಿನಿ ಹೇಳಿದ್ಮೇಲೆ ನಿಮ್ಗೆ ಪ್ರೀತಿ ಅರ್ಥ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಲ್ವಾ? ಮಹಾರಾಣಿ ಅಲ್ಲ, ಇನ್ನು ಎಲ್ಲ ಅರ್ಥ, ಪರಿಭಾಷಾ, ತಾತ್ಪರ್ಯ, ಸಂದರ್ಭ ಅವಳೇ ಹೇಳ್ತಾಳೆ ನಿಮ್ಗೆ. ಆದರೆ ನಿಮ್ಗೆ ಯಾವತ್ತೂ ನಮ್ಮಿಂದ ಪ್ರೀತಿ ಸಿಕ್ಕಿರ್ಲಿಲ್ವಾ? ಆಗಿದೆ, ಆದರೆ ಪ್ರೀತಿ ಅರ್ಥ ಏನು ಅಂತ ಗೊತ್ತಾಗಿರ್ಲಿಲ್ಲ ಅಲ್ವಾ? ಆದ್ರೆ ಮೋಹಿನಿ ಹೇಳ್ಕೊಟ್ಟಿರೋದಕ್ಕೆ ಎಲ್ಲ ಅರ್ಥ ಆಗಿರತ್ತೆ ಅಲ್ವಾ? ನೀವು ನಮ್ಮ ಮಾತನ್ನಾದರೂ ಕೇಳಿ ಮಹಾರಾಣಿ. ಮಾತ್ ಕೇಳಿ ಮಹಾರಾಜ. ಈಗ ನಾವು ನಿಮಗೆ ಹೇಳ್ಕೊಡ್ತೀವಿ ನವರಸ. ನವರಸಗಳಿರತ್ತಲ್ವಾ ಪ್ರೀತಿಲಿ? ಹೌದು. ಇದನ್ನ ಮೋಹಿನಿ ಉಡುಗೊರೆ ಕೊಟ್ಟಿದ್ದಲ್ಲ ನಿಮ್ಗೆ? ಹೌದು. ಆದ್ರೆ ಇದರಲ್ಲಿ ಶೃಂಗಾರ ರಸ ಇಲ್ಲ. ಮಹಾರಾಣಿ, ಮತ್ತೀಗ ಇದಕ್ಕೆ ಹೇಳ್ತಾರೆ ಶೃಂಗಾರ ರಸ. ನೋಡಿ ಮಹಾರಾಣಿ, ನಿಮಗೆ ಅರ್ಥವಾಗುವುದರಲ್ಲಿ ಏನೋ ಒಂದು ತಪ್ಪಾಗಿದೆ. ತಪ್ಪು ನಮ್ಮಿಂದ ಅಲ್ಲ, ನಿಮ್ಮಿಂದ ಆಗ್ತಿದೆ. ನೀವಿಬ್ಬರು ಏಕೆ ನಗುತ್ತಿದ್ದೀರಿ? ಮಹಾರಾಜರೇ, ನಾವು ನಗ್ತಾ ಇಲ್ಲ, ನಾವು ನಿಮ್ಗೆ ಹಾಸ್ಯ ರಸದ ಪರಿಚಯ ಮಾಡಿಸ್ತಿದೀವಿ. ನೀವು ನಮ್ಮ ಮಾತನ್ನಾದರೂ ಕೇಳಿ. ನೀವ್ ಕೇಳಿ. ನಾವು ಮೊದಲನೇ ಬಾರಿ ಮೋಹಿನಿ ಬಗ್ಗೆ ಕೇಳಿದ್ವಿ. ಆಗ ನಮ್ಗೆ ಅದ್ಭುತ ರಸದ ಅನುಭವ ಆಯ್ತು. ಮತ್ತೆ ಅದ್ರ ನಂತರ ನಾವು ನೋಡಿದ್ವಿ, ನೀವು ಆ ಸುಂದರಿ ಮೋಹಿನಿಯಿಂದ ಪ್ರಭಾವಿತರಾಗಿದ್ರಿ. ನಮ್ಗೆ ಭಯ ಆಗ್ಬಿಡ್ತು. ಮಹಾರಾಣಿ ಚಿನ್ನದೇವಿ, ಭಯಭೀತರಾಗ್ಬೇಕು. ಕ್ರೋಧನ ತೋರ್ಸೋಕೆ ಮುಂದೆ ಅವಕಾಶ ಸಿಗುತ್ತೆ. ಈಗ ಭಯಭೀತರು. ಆಮೇಲೆ ನಮಗ್ ಗೊತ್ತಾದಾಗ ಮೋಹಿನಿ ಉತ್ತರದಿಂದ ನೀವು ಪ್ರಸನ್ನರಾಗಿದ್ದೀರಿ ಅಂತ. ಆಗ ನಮ್ಗೆ ಬೀಭತ್ಸ ರಸದ ಅನುಭವ ಆಯ್ತು. ದ್ವೇಷ ಹುಟ್ಟು ನಮ್ಗೆ. ಮತ್ತೆ ನಮ್ಗೆ ಆಮೇಲೆ ಗೊತ್ತಾಯ್ತು, ನೀವು ಪಂಡಿತ ರಾಮಕೃಷ್ಣನ್ ಜೊತೆ ಸೇರಿ ಮೋಹಿನಿಯ ಶಾಸ್ತ್ರಾರ್ಥ ಇಟ್ಟಿದ್ದೀರಾ ಅಂತ. ಅದರಿಂದ ಅವರು ಮತ್ತೆ ರಾಜ್ಯಸಭೆಗೆ ಬಂದು ನೀವು ಅವ್ರನ್ನ ಮತ್ತೆ ನೋಡೋಕಾಗತ್ತೆ ಅಂತ. ಇದನ್ ಕೇಳಿ ನಮ್ಗೆ ಕ್ರೋಧ ಬಂತು. ಮಹಾರಾಣಿ, ರೌದ್ರ ರಸ. ಮತ್ತೆ ನಮ್ಗೆ ನೆನ್ಪಾಯ್ತು ವೀರರಸದ್ದು. ಅದನ್ನು ತೋರ್ಸೋದಾ ನಿಮ್ಗೆ? ಆದರೆ ಅದರ ಅವಶ್ಯಕತೆ ಏನಿದೆ? ಕ್ಷಮಿಸಿ.
ಕ್ಷಮಿಸಿ ಮಹಾರಾಣಿ ತಿರುಮಲಾಂಬ, ಹಾಗೂ ನೀವಿಬ್ಬರು ಶಾಂತರಸದ ಅನುಭವ ತೋರಿಸಿ. ಶಾಂತರಾಗಿ ಮಹಾರಾಣಿ ತಿರುಮಲಾಂಬ. ಇಲ್ಲ, ನಾವಿವತ್ತು ಮಹಾರಾಜರಿಗೆ ನವರಸಗಳನ್ನ ಖಂಡಿತವಾಗ್ಲೂ ತೋರಿಸ್ತೀನಿ. ಮಹಾರಾಣಿ, ಈಗ ಎಲ್ಲ ರಸಗಳ ಅನುಭವ ಆಯ್ತು ಅಲ್ವಾ ನಿಮಗೆ? ಹೌದು, ಸಂಪೂರ್ಣವಾಗಿ ಅನುಭವವಾಯಿತು. ಸಂಪೂರ್ಣವಾಗಿ ಧನ್ಯವಾದ. ಆದ್ರೆ ಇವತ್ತಿನ ನಂತರ ನೀವು ನನ್ನ ಕಕ್ಷಕ್ಕೆ ಖಂಡಿತ ಬರೋ ಹಾಗಿಲ್ಲ. ಮತ್ತೆ ಇದೇ ನಿಮ್ಗೆ ದಂಡನೆ. ಬನ್ನಿ. ಸತ್ಯ ಹೇಳಿದ್ದಾರೆ ಯಾರೋ. ಹೆಂಡತಿ ಹೂಡಿದರೆ ಪ್ರಶ್ನೆಗಳ ಬಾಣ, ನಿಂತೇ ಹೋಗುತ್ತದೆ ರಾಜನ ಪ್ರಾಣ. ಸತ್ಯವಚನವು. ನನ್ನ ಮಗ ಶಾಸ್ತ್ರಾರ್ಥಕ್ಕೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ ಅಲ್ವಾ? ಈ ಶಬ್ದ ಏನು? ರಾಮ, ಮಲ್ಗಿದ್ದು ನೀನು, ಆದ್ರೆ ಶಿಕ್ಷೆ ನನಗೆ ಯಾಕೆ ಸಿಗ್ತಾ ಇದೆ? ಇದಂತೂ ಸ್ಪಷ್ಟವಾದ ಅನ್ಯಾಯ ರಾಮ. ಅದನ್ನ ಹೋಗಿ ಮಹಾರಾಜರ ಹತ್ರ ಕೇಳಿ ಹೋಗು. ಇದ್ರಲ್ಲಿ ಮಾಲದ ಅವಶ್ಯಕತೆ ಏನಿದೆ? ಅಮ್ಮನೇ ನ್ಯಾಯ ಮಾಡ್ತಾರೆ. ನೆನ್ನೆ ರಾತ್ರಿ ಧ್ಯಾನ ಮತ ಕೇಳಿತ್ತು, ಅದನ್ ಬಿಟ್ಟು ಮಲ್ಕೋತಿದ್ದೆ ನೀನು. ಈ ಗುಂಡಪ್ಪ ಅಗ್ನಿಗೆ ತುಪ್ಪ ಯಾಕೆ ಸುರಿತಾ ಇದ್ದಾನೆ? ಸ್ವಲ್ಪ ಸುಮ್ನಿರೋದಕ್ಕೆ ಹೇಳು ರಾಮ. ಗುಂಡಪ್ಪ, ನೀನ್ ಸ್ವಲ್ಪ ಸುಮ್ನೆ ಇರೋದಕ್ಕೆ ಏನ್ ತಗೋತೀಯಾ? ಧಂತೆ. ಇದೇನಿದು? ಒದ್ದೆ ಬಟ್ಟೆ. ಅಯ್ಯೋ, ಅದ್ ನನಗೆ ಗೊತ್ತು, ಇದು ಒದ್ದೆ ಬಟ್ಟೆ ಅಂತ. ಆದ್ರೆ ನನ್ ತಲೆ ಮೇಲೆ ಯಾಕೆ ಇಡ್ತಿದ್ಯಾ? ಅದರಿಂದ ನಿನ್ನ ತಲೆ ತಣ್ಣಗಾಗಿ ನಿನ್ನ ಗಮನನ ಕೇಂದ್ರೀಕರಿಸಿ ಓದ್ಕೊಳ್ಳಿ ಅಂತ. ನಿಮಗ್ ಗೊತ್ತಿದ್ಯಾ ಮಹಾರಾಜರು ಎಷ್ಟು ಒಳ್ಳೆಯವರಂತ, ಮತ್ತೆ ಎಷ್ಟು ಸ್ನೇಹಿತರಾಗಿ ವರ್ತನೆ ಮಾಡ್ತಾರೆ ಅಂತ? ಯಾವಾಗ ವಿಕಟ ಸಮಸ್ಯೆ ಆಗುತ್ತೋ ಅವಾಗ ನನ್ ಸ್ಮರಣೆ ಬರೋದವರಿಗೆ. ನೀನ್ ಇಲ್ಲಿವರೆಗೂ ನಾನು ಎಲ್ಲರ ಜೊತೆ ಹೇಗಿರ್ತೀನಿ ಅಂತ ನೋಡೇ ಇಲ್ವಲ್ಲ? ನೀನೇನಾದ್ರೂ ಆ ಹೆಂಗಸನ್ನ ಶಾಸ್ತ್ರಾರ್ಥದಲ್ಲಿ ಸೋಲಿಸ್ಲಿಲ್ಲ ಅಂತಂದ್ರೆ ಮನೆಯಿಂದ ಹೊರಗಡೆ ಹಾಕ್ತೀನಿ. ಈ ದೊಣ್ಣೆಯಿಂದ ಕೈ ಕಾಲು ಮುರಿತೀನಿ. ಅಯ್ಯೋ ಶಾರದಾ, ಆ ಮೋಹಿನಿ ನೋಡಾಕ ಬಹಳ ಚಲೋ ಇದ್ದಾಳಂತ. ರೂಪವತಿ, ಈ ರಾಮಕೃಷ್ಣ ಮೋಹಿನಿ ಜೊತೆ ಹೋಗ್ಬೇಕಂತ ಈ ತರ ನಾಟಕ ಮಾಡ್ತಿರ್ಬೋದ್ ನೋಡ. ಅಯ್ಯೋ, ರೂಪವತಿ ಆಗಿರ್ಲಿ ಬಿಡ್ಲಿ, ಆದ್ರೆ ಅದ್ರಲ್ಲಿ ಏನಾಗತ್ತೆ? ಯಾಕೆ? ಅವಳು ನೀನ್ ನೋಡೇ ಇಲ್ವಾ? ನೋಡಿದ್ನಲ್ವಾ? ಹೌದಾ? ದರ್ಬಾರಿಗೆ ಸ್ತ್ರೀಯರನ್ನ ನೋಡೋಕೆ ಹೋಗೋದಾ? ಅಯ್ಯೋ, ಅವರು ನನ್ನ ಹತ್ರ ಬಂದ್ ನಿಂತ್ಕೊಂಡ್ರು, ಅದಕ್ ನೋಡ್ದೆ ಅಷ್ಟೇ. ಹತ್ರನಾ? ತುಂಬಾ ಆನಂದ ಸಿಕ್ತು ಅಂತ ಅನ್ಸುತ್ತೆ. ಇದ್ರಲ್ಲಿ ಆನಂದ ಸಿಗೋದ್ ಏನಿದೆ? ಇನ್ನೇನ್ ಬೇಕಾಗಿತ್ತು? ಹೋಗಿ ಅವಳನ್ನ ತಪ್ಕೊಳ್ಳೋದಾ? ಶಾರದಾ, ಅವ್ರು ನನ್ನನ್ನ ಯಾಕೆ ತಪ್ಕೋತಾರೆ? ಹೌದಾ? ಅಂದ್ರೆ ಅವಳನ್ನ ತಪ್ಕೊಳ್ಳೋಕೆ ಕಾರಣ ಹುಡುಕ್ತಾ ಇದ್ಯಾ? ಅಯ್ಯೋ, ತಪ್ಕೊಳ್ಳೋದಕ್ಕೆ ಯಾವ ಕಾರಣ ಕೂಡ ಇಲ್ಲ. ಅಂದ್ರೆ ಕಾರಣನೆಲ್ಲ ತಪ್ಕೋತಾಳ ಅವಳು? ಸುಬ್ಬಲಕ್ಷ್ಮಿ, ನೀನ್ ಇಷ್ಟೊಂದು ನಗಾಡೋದಕ್ಕೆ ಏನಿದೆ? ಓ ಶಾರದಾ, ಈಗ ಹುಷಾರಾಗ. ಈ ಪುರುಷರ ಮನಸ್ಸು ಜರಾಕ ಜಾಸ್ತಿ ಸಮಯ ಬೇಕಾಗಿಲ್ಲ. ನಾನ್ ಪುರುಷ ಅಲ್ಲ. ನನ್ ಮಾತಿನ ಅರ್ಥ ಏನು ಅಂದ್ರೆ, ನಾನ್ ಆ ತರದ ಪುರುಷ ಅಲ್ಲ. ಮೋಹಿನಿನ ಅಲ್ಲ, ದೇವ್ರಿಗೆ ಹೇಳ್ತಾ ಇದೀನಿ, ನನ್ನ ಈ ಪ್ರಪಂಚದಿಂದ ಎತ್ಕೋ ಅಂತ. ಎಂತ ಜನ್ಮ ನಂದು. ಇಲ್ಲಿ ನನ್ ಗಂಡನೇ ಬೇರೆ ಸ್ತ್ರೀಯರನ್ನ ಹೇಗ್ ತಪ್ಕೊಳ್ಳೋದು ಅಂತ ಯೋಚಿಸ್ತಾ ಇರ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು? ಸುಬ್ಬಲಕ್ಷ್ಮಿ, ಈಗ ನಿನಗ್ ಸಮಾಧಾನ ಆಯ್ತಾ? ಶಾರದಾ, ಈ ಮೂರ್ಖರ ತರ ಮಾತಾಡೋದನ್ನ ನಿಲ್ಸು. ಅಮ್ಮ, ನಾವೀಗ ಇವನಿಗೆ ಮೂರ್ಖರು ಅಂತ ಅನಿಸ್ತಾ ಇದ್ದೀವಿ.
ನಿಮ್ ಜೊತೆ ಇದು ಸಮಯ ಹಾಳು ಮಾಡೋದ್ಕಿಂತ ಆ ಮೋಹಿನಿಗೆ ದಾಸನಾಗಿರೋದೇ ಒಳ್ಳೇದು.